ಯೋ ಬಾಯ್ಸ್, ನಾನು ಹೋಗ್ತಿದ್ದೀನಿ ಇವತ್ತು ಒಂದು ಸ್ಪೆಷಲ್ ಇವೆಂಟ್ಗೆ. ದ ಲ್ಯಾಂಬೋರ್ಗಿನಿ ಯುರೇಕನ್ ಲಾಂಚ್ ಇವೆಂಟ್. ಲ್ಯಾಂಬೋರ್ಗಿನಿ ಅಂತ ಒಂದು ಬ್ರ್ಯಾಂಡು, ಎಷ್ಟು ಜನ ಡ್ರೀಮ್ ಅಂದರೆ ಅದರಲ್ಲೂ ಅವೆಂಟೆಡ್ ಒಂದು, ಯುರೇಕನ್ ಒಂದು, ಟ್ಯೂರಿಸ್ ಒಂದು. ಇವಾಗ ತಾನೇ ಒಂದು ರೈಡ್ ಮುಗಿಸ್ಕೊಂಡು ಮಾಮೂಲಿ ಆ ಬ್ಲಾಗ್ ಹಾಕಿರ್ತೀನಲ್ಲ, ಅದೇ ಇದು ಯಾವುದಪ್ಪ ಅದು, ಅದೇ ಅಲ್ಲೇ ಕೆಸರ ಹೋಗ್ತೀನಿ ಗುರು. ಯಾವಾಗ ನೋಡಿದ್ರು ಒತ್ತಡ ಹೊಸಳ್ಳಿನ, ಏನೋ ಒತ್ತಡ ಹೊಸಳ್ಳಿ ಲೇಕು. ಅವತ್ತಿನ ಮಾಡಿದ್ನಲ್ಲ ಬ್ಲಾಗ್ ವೀಡಿಯೋ, ಅವತ್ತಿನ ದಿನಾನೇ ಇದನ್ನು ಮಾಡ್ತಿರೋದು ವೀಡಿಯೋ ನಾನು. ಸೊ ಸಂಡೇನೇ ಎರಡು ಕೆಲಸ, ಬೆಳಗ್ಗೆ ರೈಡು, ಈವ್ನಿಂಗ್ ಇವೆಂಟು. ನಾನು ರೈಡ್ ಮುಗಿಸ್ಕೊಂಡು ಬಂದಿದ್ದೆ 3 ಗಂಟೆ ಆಯಿತು. ನಾನು 3 ಗಂಟೆ ಆಯಿತು, ಇಲ್ಲಿ 4 ಗಂಟೆಗಿರೋದು. ಆಲ್ರೆಡಿ ಎಷ್ಟು ಟೈಮು, 4:15. ನನ್ನ ಮನೆಗೆ ಬಂದು ಫ್ರೆಶ್ ಅಪ್ ಆಗಿ ಬರೋಷ್ಟರಲ್ಲಿ ಟೈಮ್ ಆಗೋಯ್ತು. ಇವೆಂಟ್ ಮೋಸ್ಟ್ಲಿ ಸ್ಟಾರ್ಟ್ ಮಾಡಿರ್ತಾರೆ, ಇಲ್ಲಾಂದ್ರೂ ಇಲ್ಲ, ಹೇಳೋಕ್ಕಾಗಲ್ಲ. ಲ್ಯಾಂಬೋರ್ಗಿನಿ ಅವರಲ್ಲ, ಸೊ ಗೊತ್ತಿಲ್ಲ ಅವ್ರು ಹೆಂಗೆ ಮಾಡ್ತಾರೆ ಅಂತ. ಫಸ್ಟ್ ಟೈಮ್ ನಾನು ಹೋಗ್ತಾ ಇರೋದು ಈ ಥರ ಇವೆಂಟ್ಗೆ, ಲೈಕ್ ಒಂದು ಕಾರ್ ಲಾಂಚ್ಗೆ. ಬೈಕ್ ಲಾಂಚ್ಗೆಲ್ಲ ಹೋಗಿದ್ದೀನಿ, ಕಾರ್ ಲಾಂಚ್ಗೆ ಫಸ್ಟ್ ಟೈಮ್ ಹೋಗ್ತಾ ಇರೋದು ನಾನು. ಸೊ ಯಾವ ರೇಂಜಿಗೆ ಬಾಡಿ ಪೇನ್ ಆಗ್ತಿದೆ ಅಂದರೆ ನನಗಂತೂ ಅಯ್ಯೋ ಯಪ್ಪ, ಫುಲ್ಲು ಬಾಡಿ ಪೇನ್. ಅದು ಏನು ಗುರೋದು, ನನಗಿಷ್ಟು ದಿನ ಒಂದು ಲೈಕ್ ಇದು ಕೈ ಆಗ್ತಿತ್ತು ಪೇಯ್ನು, ಬಟ್ ಈ ಗ್ಲೌಸ್ ಹಾಕೊಂಡಾಗಿದೆ ಪೇಯ್ನ್ ಜಾಸ್ತಿ ಆಗ್ತಿದೆ ನನಗೆ. ಅದೇನೋ ಗೊತ್ತಿಲ್ಲ. ಈ ಥರ ಗಾಡಿ ಓಡಿಸೋಷ್ಟಲ್ಲಿ, ಲಾಂಗ್ ಡ್ರೈವ್ ಎಲ್ಲ ಹೋಗಿ ಬರೋಷ್ಟಲ್ಲಿ ಎದೆ ಹೊಡ್ಕೊಂಬಿಡ್ಬೇಕು. ಎಷ್ಟು 100 ಕಿಲೋಮೀಟರ್ಸ್ ಅನಿಸುತ್ತೆ ಅದು. ನಾನು ಇನ್ನೂ ಏನು ಎಡಿಟ್ ಮಾಡಿಲ್ಲ, ಲೊಕೇಶನ್ ಇದು ಏನೋ ಲೆಕ್ಕ ಹಾಕಿಲ್ಲ ಕಿಲೋಮೀಟರ್ಸ್ ಅದು ಇದು ಅಂತ. ನೋಡ್ಬೇಕು, ಗೂಗಲ್ ನೋಡ್ಬೇಕು. ಅದೇ ಮೋಸ್ಟ್ಲಿ 100 ಇರುತ್ತೆ. ಇದು ಯಾವುದು ಸ್ಯಾಡ್ ಸಾಂಗು, ಎಲ್ಲಿಂದ ಬಂದ್ಬಿಡ್ತು ಈ ಸ್ಯಾಡ್ ಸಾಂಗು. ಚಕ್ಮ್ 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 ಜುಮ್ ಚಕ್ಮ್ ಚಕ್ಮ್ ಚಕ್ 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 ಚುಕ್ಮ್ ಜುಮ್ ಚಕ್ ಜುಮ್ ಚಕ್. ಓ ಶಿಟ್, ಎಷ್ಟು ಮಾಲ್ ಹತ್ರ ಅಲ್ಲ, ನಾನು ಯಾಕೆ ಇಲ್ಲಿ ರೈಟ್ ತೊಗೊತೀನಿ. ಫುಲ್ಲು ಸುಸ್ತಲ್ಲಿ ನಶೆ ಹೋಗ್ಬಿಡಿ ನಾನು. ಸುಸ್ತಿನ ನಶೆ ನನಗೆ. ಸೊ ಇಲ್ಲಿ ಬೈಕ್ ಪಾರ್ಕ್ ಮಾಡಿ ಒಳಗೆ ಹೋಗೋಣ. ಒಳಗೆ ಹೋಗಿ ವಿಡಿಯೋ ಮಾಡ್ತೀನಿ.
ಬಾಯ್ಸ್ ಇವಾಗ ಮುಗೀತು ಲಾಂಚ್ ಇವೆಂಟು. ಇದು ಲಾಂಚ್ ಇವೆಂಟ್ ಎಲ್ಲಾಗರು ಇವ್ರು ಮೋಸ್ಟ್ಲಿ ಯಾವುದೋ ಬಿಸ್ನೆಸ್ ಟೈಕೋನ್ ಅನಿಸುತ್ತೆ. ಎರಡೆರಡು ಪಾರ್ಷೆ ಮತ್ತು ಲ್ಯಾಂಬರ್ಗಿನಿ ಇತ್ತಲ್ಲ, ಎರಡು ಅವ್ರದ್ದೇನೆ. ಇದು ಯಾವ ಲಾಂಚ್ ಇವೆಂಟ್ ಅಲ್ಲ, ಇವ್ರದ್ದು ಹಳೆ ಲ್ಯಾಂಬರ್ಗಿನಿನ ಡೀಟೇಲಿಂಗ್ ಎಲ್ಲ ಮಾಡಿಸಿ ಹೊಸ ಥರ ಮಾಡಿಸಿ ಅದನ್ನು ಮಾಡಿರೋದಷ್ಟೇ. ನಾನು ಯಾವುದೋ ಲಾಂಚ್ ಇವೆಂಟ್ ಅಂದ್ಕೊಂಬಿಟ್ಟೆ, ನಾನು ಯಾವುದೋ ಶೋರೂಮ್ ಅಂದ್ಕೊಂಬಿಟ್ಟಿದ್ದೆ ಫಸ್ಟು. ನಾನು ಲ್ಯಾಂಬರ್ಗಿನಿ ಶೋರೂಮ್ ಮೋಸ್ಟ್ಲಿ 2025 ಹೊಸ ಇರೋಕೇನೋ ಅಂದ್ಕೊಂಡು ಏನೇನೋ ಅಂದ್ಕೊಂಡಿದ್ದೆ. ನಾನು ಬಂದು ನೋಡಿದ್ಮೇಲೆ ಗೊತ್ತಾಗ್ತೈತೆ. ಆದರೂ ಪರವಾಗಿಲ್ಲ ಗುರು, ಬಂದು ನೋಡಿದ್ರೆ ಮಸ್ತಾಗಿತ್ತು ಮಾತ್ರ. ಸಾಕಾಗಿ ಮಾಡಿದ್ರು. ಏನು ಅದು ಕಮ್ಮಿನ ದುಡ್ಡು ಎಪ್ಪಂಗೆ. ಹಬ್ಬ ಅದು ಫುಡ್ ಮಾತ್ರ ಹೇಳೋ ಮಾತೇ ಇಲ್ಲ. ಅಪ್ಪ ಸಕ್ಕದಾಗಿತ್ತು ಮಾತ್ರ ಫುಡ್ಡು. ಅದು ಇದು ಯಾವುದೋ ಸ್ಪ್ರಿಂಗ್ ರೋಲ್ ಇತ್ತಪ್ಪ. ಆ ಸ್ಪ್ರಿಂಗ್ ರೋಲು ಮತ್ತು ಅದ್ರ ಜೊತೆ ಒಂದು ರೆಡ್ ಸಾಸ್ ಇತ್ತು. ಸಕ್ಕದಾಗಿತ್ತು ಮಾತ್ರ ಕಾಂಬಿನೇಷನು. ಬೇರೆ ಲೆವೆಲೇ ಇತ್ತು ಫುಡ್ಡಲ್ಲಿ. ಊಟನೂ ಮಾಡಿದ್ರು, ತಿನ್ಕೊಂಡು ಹೋಗು ಅಂದರು. ನಾನು ಮನೇಲಿ ಸುಮ್ಮನೆ ಮನೇಲಿ ವೆಯ್ಟ್ ಮಾಡ್ತಿರ್ತಾರಲ್ಲ ಪೇರೆಂಟ್ಸು, ಸೊ ಅದಕ್ಕೆ ಬೇಡ ಅಂದ್ಬಿಟ್ಟು ಬಂದ್ಬಿಟ್ಟೆ. ಪರವಾಗಿಲ್ಲ ಇವರು ಪಾಪ ಒಳ್ಳೆ ಮನುಷ್ಯನೇ, ಚೆನ್ನಾಗೇ ಮಾತಾಡ್ತಾರೆ. ಸೊ ಅಷ್ಟೇ ಬಾಯ್ಸ್ ಲಾಂಚ್ ಇವೆಂಟು. ಅದು ಏನು ಲಾಂಚ್ ಇವೆಂಟ್ ನನಗಂತೂ ಅರ್ಥ ಆಯ್ತಲ್ಲ. ಆದರೆ ಕ್ರೇಜಿ ಆಗೈತೆ ಮಾತ್ರ ಲ್ಯಾಂಬರ್ಗಿನಿ ಅದು. ಆದರೂ ನಂಗೆ ಯುರಾಕನ್ಗಿಂತ ಅವೆಂಟೆಡ್ ಅವರೇ ಇಷ್ಟ. ಎಂಥ ತಿಕ್ಕಲ್ ನನ್ನ ಮಗ ಅಂದರೆ ಶ್ಯಾಂಪೇನ್ ಹೋಗಿ ಎಗರಿಸ್ಬಿಡ ನಮ್ಮ ಮೇಲೆಲ್ಲ. ಇವಾಗ ನಮ್ಮ ಮನೇಲಿ ಏನು ಕೊಡ್ತಾರೆ, ನಾನು ಕುಡ್ದು ಅನ್ಕೊಂಡ್ಬಿಡ್ತಾರೆ. ಶರ್ಟೆಲ್ಲ ಸ್ಮೆಲ್ ಹೊಡಿತೈತೆ. ನಾನು ಹಳ್ಳಿ ಕಿಡ್ಸ್ಬಿಟ್ಟೆ, ಗುರು ಮನೇಲಿ ಬೈತಾರೆ ಗುರು ಅಂತ. ಕುಡಿದಾರನೇ ಸಿಗಾಕೊಳ್ಳೋದು ಅಂದರೆ ಇದೆ. ಸೊ ಅಷ್ಟೇ ಬಾಯ್ಸ್ ಈ ಬ್ಲಾಗಿಗೆ. ಏನೂ ಇಲ್ಲ ಈ ಬ್ಲಾಗು, ಸುಮ್ಮನೆ ಲಾಂಚ್ ಇವೆಂಟ್ ಬಂದೆಲ್ಲ, ಅದಕ್ಕೆ ಹಂಗೆ ಸರಿ ಆಯಿತು ಒಂದು ಬ್ಲಾಗ್ ಮಾಡೋಣ ಅಂದ್ಬಿಟ್ಟು ಮಾಡಿದೆ ಅಷ್ಟೇ. ಏನೂ ಇಲ್ಲ ಈ ಬ್ಲಾಗಲ್ಲಿ. ಸೊ ಅಷ್ಟೇ, ಲಾಂಚ್ ಇವೆಂಟ್ ಮುಗೀತು. ನನಗಂತೂ ಲ್ಯಾಂಬರ್ಗಿನಿ ಸಖತ್ ಇಷ್ಟ ಆಯಿತು. ಬಟ್ ಲ್ಯಾಂಬರ್ಗಿನಿ ಕೊಡಲ್ಲ ಅವರು, ಅದಕ್ಕೆ ಊಟ ಕೊಟ್ಟರು. ಊಟ ಮಾತ್ರ ಮಸ್ತಾಗಿ ತಿನ್ಕೊಂಬಂದೆ. ಸಿ ಯು ಆಲ್ ಇನ್ ದ ನೆಕ್ಸ್ಟ್ ವಿಡಿಯೋ. ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಮತ್ತು ಲ್ಯಾಂಬರ್ಗಿನಿ ಹೆಂಗಿತ್ತು ಕಮೆಂಟ್ ಮಾಡಿ. ಟಾಟಾ ಬಾಯ್.